Partnership deed. Meaning of partnership deed. Partnership is created by mutual agreement between the partners. So ಇಲ್ಲಿ ಏನಾಗ್ತೈತಿ ಅಂತ ಪಾಲುದಾರರು ತಮ್ಮ ತಮ್ಮ ಮಧ್ಯೆ ಏನ್ ಮಾಡಿರ್ತಾರೆ, ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಏನ್ ಕರಿತೀವಿ ನಾವು? ಸೊ ಅದು ಪಾರ್ಟ್ನರ್ಶಿಪ್ ಕ್ರಿಯೇಟ್ ಆಗ್ತೈತೆ ಅಲ್ಲಿ ಯಾವಾಗ ಅವರು ಪಾಲುದಾರರು ತಮ್ಮ ತಮ್ಮಲ್ಲಿ ಒಪ್ಪಂದವನ್ನ ಮಾಡಿಕೊಂಡಾಗ. ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಸ್ಟ್ ಸ್ಯಾಟಿಸ್ಫೈ ಆಲ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಸಚ್ ಅಗ್ರಿಮೆಂಟ್ ಮೇ ಬಿ ಓರಲ್ ಆರ್ ರಿಟರ್ನ್. ಪಾಲುದಾರರು ತಮ್ಮ ಮಧ್ಯೆ ಆದಂತ ಒಪ್ಪಂದವನ್ನ ಅವರು ಬರಹದ ಮುಖಾಂತರನು ಅದನ್ನ ಒಪ್ಪಂದ ಮಾಡ್ಕೊಂಡಿರ್ಬೋದು, ಅಥವಾ ಓರಲ್ ಅಂತ ಕೇಳ್ತೀವಿ, ಬರೀ ಮಾತಿನ ಮುಖಾಂತರನು ಅವ್ರು ಏನ್ ಮಾಡಿರ್ಬೋದು, ಒಪ್ಪಂದವನ್ನ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್, ದ ಲಾ ಡಸ್ ನಾಟ್ ಮೇಕ್ ಇಟ್ ಕಂಪಲ್ಸರಿ ಟು ಹ್ಯಾವ್ ಅ ರಿಟರ್ನ್ ಅಗ್ರಿಮೆಂಟ್ ಅಂತ ಹೇಳ್ತಾರ. ಇಲ್ಲಿ ಪಾಲುದಾರಿಕೆ ಸಂಸ್ಥೆ ಒಳಗ ಒಪ್ಪಂದ ಮಾಡಬೇಕಾರೆ ಕಾನೂನು ಯಾವುದೇ ರೀತಿ ಮಧ್ಯಸ್ಥಿಕೆ ವಹಿಸೋದಿಲ್ಲ ಅಥವಾ ಕಂಪಲ್ಸರಿ ಮಾಡೋದಿಲ್ಲ. ನೀವು ಒಪ್ಪಂದವನ್ನ ಬರಹದ ರೂಪದಲ್ಲಿನೇ ಮಾಡ್ಕೊಳ್ಬೇಕಂತ ಏನ್ ಯಾವುದೇ ರೀತಿ ಕಂಪಲ್ಸರಿ ಆಗಿ ಕಾನೂನು ಇಲ್ಲೇ ಭಾಗವಹಿಸುವುದಿಲ್ಲ. However, for the purpose of a smooth working of the business, to avoid any misunderstanding, it is always better for the partners to put their terms of agreement in writing ಅಂತ ಹೇಳ್ತಾ ಇದ್ದಾನೆ. ಸೊ ಏನ್ ಹೇಳ್ತಾನೆ, ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಬರೀ ಮಾತಿನಲ್ಲಿ ಆದಂತ ಒಪ್ಪಂದಗಳು ಮುಂದೊಂದಿನ ಅವ್ರ ಮಧ್ಯೆ ಜಗಳವನ್ನು ತಂದಿಡಬಹುದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರವರ ಬಗ್ಗೆ ಭಿನ್ನಾಭಿಪ್ರಾಯಗಳು ಹುಟ್ಟಬಹುದು. ಅದಕ್ಕೋಸ್ಕರ ಪಾಲುದಾರ ಮಧ್ಯೆ ನಡೆಯುವಂತ ಅಗ್ರಿಮೆಂಟ್ ಏನಿದೆ, ಒಪ್ಪಂದ ಏನಿದೆ, ಅದು ಬರಹದಲ್ಲಿದ್ರ ಅದು ಅವರ ಮುಂದಿನ ಏನು ಸ್ಮೂತ್ ಫಂಕ್ಷನಿಂಗ್ ಆಫ್ ದೇರ್ ಬಿಸಿನೆಸ್ ಆಪರೇಷನ್ಸ್ ಅಂತ ಹೇಳ್ತಾನೆ. ವ್ಯವಹಾರದ ಕಾರ್ಯ ಚಟುವಟಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ನಡೆಸ್ಕೊಂಡು ಹೋಗ್ಬೇಕಂತಂದ್ರ ಅವರ ಮಧ್ಯೆ ನಡೆದಂತ ಒಪ್ಪಂದವನ್ನು ಏನ್ ಮಾಡ್ಬೇಕಂತಂದ್ರ ಬರಹದ ರೂಪದಲ್ಲಿ ಬರೆದಿದ್ರ ಅದು ಮುಂದೆ ಯಾವುದೇ ರೀತಿ ತೊಂದರೆಗಳು ಉಂಟಾಗೋದಿಲ್ಲ ಅನ್ನೋ ಒಂದು ವಿಚಾರ. ಸೊ ಅದಕ್ಕೋಸ್ಕರ ಪಾರ್ಟ್ನರ್ಶಿಪ್ ಡೀಡ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಅಂತ ತರ್ತಾರ. ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಇಲ್ಲಿ ಬೋಲ್ಡ್ ಲೆಟರ್ಸ್ ಅಲ್ಲಿ ಅವನು ಸ್ಪೆಸಿಫೈ ಮಾಡಿದಾನ. when the partnership agreement is written and signed by all the partners and is duly stamped according to the stamp act and is called partnership deed ಅಂತ ಹೇಳ್ತಾರೆ. ಪಾಲುದಾರರ ನಡುವೆ ನಡೆದಂತ ಒಪ್ಪಂದ ಏನಾದ್ರೂ ಬರಹದ ಮುಖಾಂತರ ಇದ್ದು ಮತ್ತು ಅದನ್ನ ಆ ಬರಹದಲ್ಲಿ ರೂಪದಲ್ಲಿದ್ದಂತ ಒಪ್ಪಂದವನ್ನ ಎಲ್ಲಾ ಪಾಲುದಾರರು ಒಪ್ಪಿಕೊಂಡು ತಮ್ಮ ಹಸ್ತಾಕ್ಷರವನ್ನ ಸಹಿಯನ್ನ ಮಾಡಿರ್ಬೇಕು ಮತ್ತು ಅದು ಸ್ಟ್ಯಾಂಪ್ ಅನ್ನ ಹೊಂದಿರ್ಬೇಕಂತ. ಡ್ಯೂಲಿ ಸ್ಟ್ಯಾಂಪ್ ಅಕಾರ್ಡಿಂಗ್ ಟು ದ ಸ್ಟ್ಯಾಂಪ್ ಆಕ್ಟ್ ಅದ್ರ ಮುಖಾಂತರದಲ್ಲಿ ಸ್ಟ್ಯಾಂಪ್ ಇರಬೇಕು. ಇದಕ್ಕೆ ನಾವೇನ್ ಕರಿತೀವಿ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಸಪೋಸ್ ಅವರು ಮಾಡಿಕೊಂಡಂತ ಒಪ್ಪಂದ ಬರಹದ ರೂಪದಲ್ಲಿ ಇಲ್ಲ, ಅದಕ್ಕೆ ಯಾವುದೇ ಪಾಲುದಾರರು ತಮ್ಮ ಹಸ್ತಾಕ್ಷರವನ್ನ ನೀಡಿಲ್ಲ, ಅದು ಏನ್ ಹೇಳ್ತೇನೆ ಅಕಾರ್ಡಿಂಗ್ ಟು ದ ಸ್ಟ್ಯಾಂಪ್ ಆಕ್ಟ್ ಅಲ್ಲಿ ಅದು ಸ್ಟ್ಯಾಂಪ್ ಅಲ್ಲಿ ಅದ್ರ ಮೇಲೆ ಹಾಕಿಲ್ಲ ಅಂತಂದ್ರ ಅದು ಯಾವುದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕನ್ಸಿಡರ್ ಆಗುದಿಲ್ಲ. ಸೊ ಪಾರ್ಟ್ನರ್ಶಿಪ್ ಡೀಡ್ ಇಟ್ ಸೆಲ್ಫ್ ಇಸ್ ದ ಪಾಲುಗಾರಿಕಾ ಕರಾರು ಪತ್ರ ಅಂತ ಹೇಳ್ಬಹುದು. ಸೊ ಹಂಗಾರೆ ಪಾಲುದಾರಿಕಾ ಕರಾರು ಪತ್ರದೊಳಗೆ ಏನೇನು ಒಳಗೊಂಡಿರ್ತದೆ, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತೀವಿ ನಾವು. ಹಂಗಾರೆ ಅವ್ರು ಕರಾರು ಪತ್ರ ಮಾಡ್ಕೊಂಡಾಗ ಅದ್ರೊಳಗೆ ಯಾವ ವಿಷಯಗಳನ್ನ ಅವರು ಮೆನ್ಷನ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿದಾನ ದೇರ್ ಮೇ ಬಿ 15 ಹೇಳಿದಾರ, 15 ಕಂಟೆಂಟ್ಸ್ ನ್ಯಾಚುರಲಿ ಹೇಳ್ತಾ ಇದ್ದ. ನಾವು ಜನರಲ್ ಆಗಿ ಇಷ್ಟು ವಿಷಯಗಳನ್ನ ಅದು ಒಳಗೊಂಡಿರ್ಬೇಕು ಅಂದಾಗ ಮಾತ್ರ ಅದೊಂದು ವ್ಯಾಲಿಡ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ಕೊತದೆ ಅಂತ. ಸೊ ನಂಬರ್ 1 ನೇಮ್ ಆಫ್ ದ ಫರ್ಮ್ ಅಂತಾನ. ನೇಮ್ ಆಫ್ ದ ಫರ್ಮ್ ಅಂದ್ರೆ ಪಾಲುದಾರಿಕೆ ಸಂಸ್ಥೆ ಯಾವ ಹೆಸರ ಮೇಲೆ ನೀವು ಆ ವ್ಯವಹಾರವನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ನೇಮ್ಸ್ ಅಂಡ್ ಅಡ್ರೆಸಸ್ ಆಫ್ ದ ಪಾರ್ಟ್ನರ್ಸ್, ಎಷ್ಟು ಜನ ಸೇರಿ ಏನು ಪಾಲುದಾರಿಕೆಯನ್ನು ಪ್ರಾರಂಭ ಮಾಡಿರಿ, ಮತ್ತು ಪಾಲುದಾರರ ಅಡ್ರೆಸ್ ಅಂಡ್ ಹೆಸರು ಮತ್ತು ವಿಳಾಸಗಳನ್ನ ಅದರಲ್ಲಿ ಮೆನ್ಷನ್ ಮಾಡಿರ್ಬೇಕು. ದೆನ್ ದ ಥರ್ಡ್ ಒನ್ ದ ನೇಚರ್ ಆಫ್ ದ ಬಿಸಿನೆಸ್ ವಿಚ್ ದ ಫರ್ಮ್ ಪ್ರಪೋಸಸ್ ಟು ಅಂಡರ್ಟೇಕ್ ಅಂತ ಹೇಳ್ತಾ ಇದಾರೆ. ಯಾವ ರೀತಿಯ ವ್ಯವಹಾರವನ್ನ ನೀವು ಪ್ರಾರಂಭ ಮಾಡಕ ಹೊರಟಿದ್ದೀರಿ ಅನ್ನೋದನ್ನ ಅದ್ರೊಳಗ ಮೆನ್ಷನ್ ಮಾಡಿರ್ಬೇಕು. ದೆನ್ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸಿನೆಸ್ ಅಂದ್ರೆ ಯಾವ ಸ್ಥಳದಲ್ಲಿ ನಿಮ್ಮ ಬಿಸಿನೆಸ್ ಅನ್ನ ನೀವು ಪ್ರಾರಂಭ ಮಾಡ್ತೀರಿ. ಸೊ ಪಾಯಿಂಟ್ ನಂಬರ್ 5 ಏನ್ ಹೇಳ್ತಾನೆ, ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್, ಯಾವ ದಿನಾಂಕದಂದು ನೀವು ಪಾಲುಗಾರಿಕೆಯನ್ನು ನೀವು ಪ್ರಾರಂಭ ಮಾಡ್ತೀರಿ ಅದು ಅದರಲ್ಲಿ ಒಳಗೊಂಡಿರಬೇಕು. ದೆನ್ ದ ಡ್ಯೂರೇಷನ್ ಆಫ್ ದ ಪಾರ್ಟ್ನರ್ಶಿಪ್ ಟರ್ಮ್ ಅಂತ ಹೇಳ್ತಾನೆ. ಏನು ದ ಡ್ಯೂರೇಷನ್ ಆಫ್ ಪಾರ್ಟ್ನರ್ಶಿಪ್ ಟರ್ಮ್, ಎಷ್ಟು ಅವಧಿಗೆ ಎಷ್ಟು ವರ್ಷಕ್ಕೆ ನೀವು ಪಾಲುದಾರಿಕೆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಿರಿ, 10 ವರ್ಷಕ್ಕೋ 5 ವರ್ಷಕ್ಕೋ ಎಷ್ಟು ವರ್ಷಕ್ಕೆ ನೀವು ಪಾಲುದಾರಿಕೆ ಸಂಸ್ಥೆಯನ್ನು ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ ಅನ್ನೋದ್ರಾಗ ಮೆನ್ಷನ್ ಮಾಡಿರ್ಬೇಕು. ದೆನ್ ದ 7th ಪಾಯಿಂಟ್, the amount of capital to be contributed by each partner and the manner of contribution.
ಅಂದ್ರೆ ಹೇಳ್ತಾನೆ ಇಲ್ಲಿ ಯಾವ ಪಾಲುದಾರರು ಎಷ್ಟೆಷ್ಟು ಬಂಡವಾಳವನ್ನ ಪಾಲುಗಾರಿಕೆ ಸಂಸ್ಥೆ ಒಳಗ ಹೂಡಿಕೆ ಮಾಡ್ತಾರ ಮತ್ತು ಮ್ಯಾನರ್ ಆಫ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಮ್ಯಾನರ್ ಆಫ್ ಕಾಂಟ್ರಿಬ್ಯೂಷನ್ ಅಂತಂದ್ರ ಫಾರ್ ಎಕ್ಸಾಂಪಲ್ ಹಣವನ್ನು ಹೂಡಿಕೆ ಮಾಡಬಹುದು ಅಥವಾ ನಾವು ಹೇಳ್ತೇವೆ ಅಸೆಟ್ಸ್ ಅನ್ನು ಅದ್ರೊಳಗೆ ಹೂಡಿಕೆ ಮಾಡೋದು. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯ ಏನ್ ಹೇಳ್ತೇವೆ ನಾವು ಆಸ್ತಿ ಏನಾರ ಇದ್ರ ಲ್ಯಾಂಡ್ ಇದ್ರ ಭೂಮಿ ಇದ್ರ ಆ ಭೂಮಿಯನ್ನ ಏನ್ ಮಾಡ್ಬೋದವ ಪಾಲುದಾರಿಕೆ ಸಂಸ್ಥೆಯೊಳಗೆ ಹೂಡಿಕೆ ಮಾಡಬಹುದು. ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಮನಿ, ಹಣ ಹೂಡಿಕೆ ಮಾಡುವ ಬದಲಾಗಿ ತನ್ನಲ್ಲಿರುವಂತ ಲ್ಯಾಂಡ್ ಅನ್ನು ಏನ್ ಮಾಡ್ಬೋದವ ಪಾಲುದಾರಿಕೆ ಸಂಸ್ಥೆ ಒಳಗೂ ಇಡಬಹುದು. ಅಥವಾ ಇಫ್ ಹಿ ಹ್ಯಾಸ್ ಮಷಿನರಿ, ಅವನಂದ್ರೆ ಏನಾದ್ರೂ ಒಂದು ಯಂತ್ರ ಇದ್ರ ಅದನ್ನು ಮಾತ್ರ ಹೂಡಿಕೆ ಮಾಡೋದು. ಮ್ಯಾನರ್ ಆಫ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಏನು, ಹಣನ ಹೂಡಿಕೆ ಮಾಡಬಹುದು ಅಥವಾ ಅಸೆಟ್ಸ್ ಅನ್ನು ಕೂಡ ಹೂಡಿಕೆ ಮಾಡಬಹುದು. Then the point number 8, the amount of withdrawal that can be made by each partner and the manner of withdrawal ಅಂತ ಹೇಳ್ತಾನೆ. ಇಲ್ಲಿ ಏನಾಗುತ್ತೆ ಅಂತಂದ್ರ ಪಾಲುದಾರಿಕೆ ಸಂಸ್ಥೆ ಪ್ರಾರಂಭ ಮಾಡಿದಾಗ ಅದು ಕಂಟಿನ್ಯೂಸ್ ನಡೀತಾ ಇರ್ತೈತಿ. ಎಲ್ಲಾದ್ರೂ ಮಧ್ಯದಲ್ಲಿ 1 ವರ್ಷ ಅಥವಾ 2 ವರ್ಷದ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಪಾಲುದಾರರಿಗೆ ತಮ್ಮ ವೈಯಕ್ತಿಕವಾಗಿ ಹಣಕಾಸಿನ ಅವಶ್ಯಕತೆ ಇದ್ರ ಅಥವಾ ವೈಯಕ್ತಿಕ ಹಣಕಾಸಿನ ಕೊರತೆ ಬಿದ್ರ ಅವ್ರೇನಾದ್ರೂ ಅವರು ಪಾಲುದಾರಿಕೆ ಸಂಸ್ಥೆಯಿಂದನೂ ಹಣ ಪಡಿಬಹುದು. ಅಲ್ಲಿ ಆಪ್ಷನ್ ಇದೆಯೋ ಇಲ್ಲ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕಂತಂದ್ರ ಈ ಪಾಲುದಾರಿಕೆ ಕರಾರು ಪತ್ರದೊಳಗ ಬರ್ದಿರ್ಬೇಕು. ಅಂಡ್ ದ ಮ್ಯಾನರ್ ಆಫ್ ವಿತ್ಡ್ರಾವಲ್ ಅಂತ ಹೇಳ್ತಾನ. ಮ್ಯಾನರ್ ಆಫ್ ವಿತ್ಡ್ರಾವಲ್ ಅಂತಂದ್ರೆ ತನಗೆ ತಿಳಿದಂಗ ವಿತ್ಡ್ರಾ ಮಾಡಕ್ ಬರಂಗಿಲ್ಲ. ವಿತ್ ಕನ್ಸೆಂಟ್ ಅಂತ ಹೇಳ್ತೇವೆ ನಾವು. ಪಾಲುದಾರರ ಒಪ್ಪಂದ ಇದ್ರೆ ಮಾತ್ರ ಪಾಲುದಾರಿಕೆ ಸಂಸ್ಥೆಯಿಂದ ಅವ್ ಏನ್ ಮಾಡ್ಬೋದು, ಹಣವನ್ನ ತೆಗೆದುಕೊಂಡು ತನ್ನ ಸ್ವಂತಕ್ಕೆ ಬಳಸ್ಕೋಬಹುದು. ಅದನ್ನ ನಾವು ಮೆನ್ಷನ್ ಮಾಡಿರ್ಬೇಕು. ಎಲ್ಲೇ ಪಾಲುದಾರಿಕೆ ಕರಾರು ಪತ್ರದೊಳಗ ಈ ವಿಷಯನ್ನ ಅವರು ಇನ್ಕ್ಲೂಡ್ ಮಾಡಿರ್ಬೇಕು. ದೆನ್ ಪಾಯಿಂಟ್ ನಂಬರ್ 9, profit and loss sharing ratio. It is an important aspect in case of partnership firm. ಇಲ್ಲಿ ಏನಾಗ್ತೈತಿ ಅಂದ್ರೆ ಲಾಭ ಮತ್ತು ನಷ್ಟ ಹಂಚಿಕೆಯನ್ನ ಯಾವ ರೇಷೋದಲ್ಲಿ ಅಂದ್ರೆ ಎಷ್ಟೆಷ್ಟು ಭಾಗದಲ್ಲಿ ಅವ್ರಿಗೆ ಏನ್ ಮಾಡ್ತೀರಿ ಹಂಚಿಕೆ ಆಗ್ಬೇಕು ಅನ್ನೋದನ್ನ ಅವ್ರು ಈಗಾಗಲೇ ಪಾಲುದಾರಿಕೆಯ ಕರಾರು ಪತ್ರದಲ್ಲಿ ಬರೆದಿರ್ಬೇಕು. ಬಂದಂತ ಲಾಭವನ್ನ ಎಲ್ಲ ಪಾಲುದಾರರು ಸರಿಸಮನಾಗಿ ಹಂಚ್ಕೊಳ್ತಾರೋ ಅಥವಾ ಅವರು ಹೂಡಿಕೆ ಮಾಡಿದ ಬಂಡವಾಳದ ಆಧಾರದ ಮೇಲೆ ಹಂಚ್ಕೊಳ್ತಾರ ಅನ್ನೋದನ್ನ ಅವರು ಸರಿಯಾಗಿ ಬರೆದಿರ್ಬೇಕು. ದೆನ್ ನೆಕ್ಸ್ಟ್ ಹೇಳ್ತಾನ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಲೋನ್ ಅಂಡ್ ಡ್ರಾಯಿಂಗ್ಸ್ ಅಂತ ಇವು 3 ಕಾನ್ಸೆಪ್ಟ್ ಇದಾವ. ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್. ಏನ್ ಹೇಳ್ತಾನವ, ಕ್ಯಾಪಿಟಲ್ ಮೇಲೆ ಬಡ್ಡಿ, ಆಮೇಲೆ ಸಾಲದ ಮೇಲೆ ಬಡ್ಡಿ, ಆಮೇಲೆ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ ಸ್ವಂತ ಖರ್ಚಿನ ಮೇಲೆ ಬಡ್ಡಿಯನ್ನ. ಇದನ್ನ ನಾವು ಬರ್ದಿರ್ಬೇಕಂತ ಮೊದಲ ಅಂತ ಹೇಳ್ತಾನ. ಏನಾಗತ್ತಂತಂದ್ರ ಸಮ್ಟೈಮ್ಸ್ ಏನಾಗ್ತೈತಿ, ಪಾಲುದಾರಿಕೆ ಒಳಗ ಪಾಲುದಾರರು ಏನ್ ಮಾಡಿರ್ತಾರ, ಹೂಡಿಕೆ ಮಾಡಿರ್ತಾರ. ಅದನ್ನ ನಾವ್ ಏನ್ ಕರಿತೀವಿ, ಕ್ಯಾಪಿಟಲ್ ಅಂತ ತೀರ್ಮಾನ ಮಾಡ್ತೇವೆ. ವಿತ್ ರೆಸ್ಪೆಕ್ಟ್ ಟು ಬಿಸಿನೆಸ್ ಪಾಯಿಂಟ್ ಆಫ್ ವ್ಯೂ, ವ್ಯವಹಾರ ದೃಷ್ಟಿಕೋನದಿಂದ ನೋಡಿದ್ರೆ ಅದು ಬಂಡವಾಳ. ಆದ್ರೆ ಏನಾಗ್ತದೆ ಅಂದ್ರೆ ಆ ಬಂಡವಾಳದ ಮೇಲೆ ಪಾಲುದಾರರು ಬಡ್ಡಿಯನ್ನ ಪಡಿಲಿಕ್ಕೆ ಅವಕಾಶಗಳಿದ್ದಾವು. ನಾವೇನಾದ್ರೂ ವ್ಯವಹಾರ ಪ್ರಾರಂಭ ಮಾಡ್ಬೇಕಂತಂದ್ರ ನಮ್ಗೆ ಹಣದ ಅವಶ್ಯಕತೆ ಐತಿ. ನಾವು ಬೇರೆ ಸಂಘ ಸಂಸ್ಥೆಗಳಿಂದ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕರಿತೀವಿ, ಹಣಕಾಸು ಸಂಸ್ಥೆಗಳಿಂದ ನಾವೇನ್ ಮಾಡ್ಬೋದು, ಹಣವನ್ನ ಪಡಿಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ಪಾಲುದಾರಿಕೆ ಸಂಸ್ಥೆ ಒಳಗ ಪಾಲುದಾರರ ಹಣ ಹೂಡಿರೋದ್ರಿಂದ ಪಾಲುದಾರರು ತಮ್ಮ ಹೂಡಿಕೆ ಮೇಲೆ ಲಾಭದ ಹೊರತಾಗಿ ಬಡ್ಡಿಯನ್ನು ಕೇಳಬಹುದು. ಅದಕ್ಕೆ ಹೇಳ್ತಾನೆ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾನೆ. ಸಪೋಸ್ 3 ಜನ ಸೇರಿ ಪಾಲುದಾರಿಕೆಯನ್ನು ಪ್ರಾರಂಭ ಮಾಡಿದ್ದು, ಒಬ್ಬ ವ್ಯಕ್ತಿ 1 ಲಕ್ಷ ರೂಪಾಯಿ, ಒಬ್ಬ ವ್ಯಕ್ತಿ 50,000, ಇನ್ನೊಬ್ಬ ವ್ಯಕ್ತಿ 2 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರ ಒಟ್ಟು ಹೂಡಿಕೆ ಎಷ್ಟಾಗತ್ತ, ಒಬ್ಬ 1 ಲಕ್ಷ, ಒಂದು 50,000, ಒಂದು 2 ಲಕ್ಷ, 3,50,000 ರೂಪಾಯಿ ಹೂಡಿಕೆ ಆಗ್ತದ್ದಿ. ಈ ಹೂಡಿಕೆ ಮೇಲೆ ಅವರು ಬಡ್ಡಿಯನ್ನ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಮೆನ್ಷನ್ ಮಾಡಿರ್ಬೇಕಲ್ಲಿ ಪಾಲುದಾರಿಕೆ ಕರಾರು ಪತ್ರದೊಳಗೆ ಹೇಳಿರ್ಬೇಕು. ನೀನು 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರ ನಿನಗೆ 5% ಇಂಟ್ರೆಸ್ಟ್, 10% ಇಂಟ್ರೆಸ್ಟ್ ನಾನು ನಿನಗೆ ಕೊಡ್ತೇನೆ ಅನ್ನೋದನ್ನ ಮೆನ್ಷನ್ ಮಾಡಿರ್ಬೇಕು. ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದಾನ. ನಿಮ್ಮ ಕರಾರು ಪತ್ರದೊಳಗೆ ನೀವು ಮೊದಲೇ ಇದನ್ನ ಬರ್ದಿಟ್ರ ಮುಂದೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಎದ್ರ ಬಗ್ಗೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಗ್ಗೆ, ಇಂಟ್ರೆಸ್ಟ್ ಆನ್ ಲೋನ್ ಅಂತ ಹೇಳ್ತಾನ. ಲೋನ್ ಅಂದ್ರೆ ಏನ್ ಮಾಡ್ಬೋದು, ಪಾಲುದಾರರ ಸಂಸ್ಥೆಗೆ ಏನು ಹೂಡಿಕೆ ಮಾಡಿದಾಗ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಇಫ್ ಅಡಿಷನಲ್ ಮನಿ ಅಂತ ಹೇಳ್ತೇವೆ ನಾವು, ಹೆಚ್ಚಿನ ಹಣದ ಅವಶ್ಯಕತೆ ಇದ್ರ ಕಂಪನಿ ಏನ್ ಮಾಡತ್ತಂದ್ರ, ಅಥವಾ ಸಾರಿ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ಶಿಪ್ ಫರ್ಮ್ ಏನ್ ಮಾಡತ್ತಂದ್ರ ಬೇರೆಯವರ ಕಡೆ ಹಣ ಪಡೆಯೋದಕ್ಕಿಂತ ಈ ಪಾಲುದಾರರ ಕಡೆನ ಆಸ್ ಅ ಲೋನ್ ಆಗಿ ನಾವು ತಗೋಬಹುದು. ಅಥವಾ ಅಡಿಷನಲ್ ಮನಿ ಇಂಟ್ರೊಡ್ಯೂಸ್ಡ್ ಬೈ ಅದರ್ವೈಸ್ ಕಾಂಟ್ರಿಬ್ಯೂಟೆಡ್ ಬೈ ಪಾರ್ಟ್ನರ್ ಅಂತ ಕರಿತೀವಿ. ಮುಂದೊಂದಿನ ಕಾನ್ಸೆಪ್ಟ್ ನಾಗ ಇದನ್ನ ಕ್ಲಿಯರ್ ಮಾಡ್ತೀನಿ ನಾನು. ಸೊ ವಿಲ್ ಮೂವ್ ಆನ್. ಅಷ್ಟ ಜಸ್ಟ್ ಬ್ರೀಫ್ ಹೇಳ್ತಾ ಹೋಗ್ತಾ ಇದ್ದೀನಿ. ದೆನ್ ಡ್ರಾಯಿಂಗ್ಸ್ ಅಂತ ಹೇಳ್ತಾರೆ. ಡ್ರಾಯಿಂಗ್ಸ್ ಅನ್ನ ಈಗಾಗಲೇ ಹೇಳಿದ್ದೀನಿ. ಪಾಲುದಾರ ಏನಾದ್ರು ಮಾಡಿ ತಮ್ಮ ಸ್ವಂತ ಖರ್ಚಿಗೆ ಪಾಲುದಾರಿಕೆ ಸಂಸ್ಥೆಯಿಂದ ಹಣವನ್ನು ಪಡೆದು ಅಥವಾ ಏನಾದ್ರು ವಸ್ತುಗಳನ್ನ ಬಳಸಿಕೊಂಡ್ರ, ತಮ್ಮ ಸ್ವಂತಕ್ಕೆ ಬಳಸಿಕೊಂಡ್ರ ವ್ಯವಹಾರದ ಏನವ್ರು ನಡ್ಸ್ಕೊಂಡು ಹೋಗ್ತಾರಲ್ಲ ಅದ್ರ ಬದಲಾಗಿ
ತಮ್ಮ ಸ್ವಂತ ಖರ್ಚಿಗೆ ಬಳಸ್ಕೊಂಡ್ರೆ ಅದಕ್ಕೆ ನಾವು ಡ್ರಾಯಿಂಗ್ಸ್ ನ ಕರಿತೀವಿ. ಅದ್ರ ಮೇಲೆ ಯಾವ ರೀತಿ ಏನ್ರಿ ಬಡ್ಡಿ ದರ ನಿಗದಿ ಮಾಡ್ಬೇಕು ಅನ್ನೋದನ್ನ ನಾವೇನ್ ಮಾಡಬೇಕು, ಪಾರ್ಟ್ನರ್ಶಿಪ್ ಡೀಡ್ ಒಳಗ ಇದನ್ನ ಮೆನ್ಷನ್ ಮಾಡಿರ್ಬೇಕಾಗ್ತೈತಿ. ದೆನ್ ಪಾಯಿಂಟ್ ನಂಬರ್ 11, ಪಾರ್ಟ್ನರ್ ಸ್ಯಾಲರಿ, ಕಮಿಷನ್ or any other remuneration payable to any partner for extra work done for the firm ಅಂತ ಹೇಳ್ತಾನೆ. ಇಲ್ಲಿ ಏನಾಗುತ್ತೆ ಅಂತಂದ್ರ ಪಾಲುದಾರರು 2 ಅಥವಾ 2ಕ್ಕಿಂತ 10 ಜನ ಏನು ಪಾಲುದಾರಿಕೆ ಸಂಸ್ಥೆದೊಳಗೆ ಪಾಲುದಾರರಾಗಿ ಇರ್ತಾರೆ. ಇಲ್ಲಿ ಎಲ್ಲಾ ಪಾಲುದಾರರು ಆಕ್ಟಿವ್ ಆಗಿ ಅಂದ್ರೆ ಕ್ರಿಯಾಶೀಲ ಪಾಲುದಾರಾಗಿ ಕೆಲಸ ಮಾಡ್ಬೇಕಂತ ಏನಿಲ್ಲ. ಒಂದ್ 10 ಜನ ಸೇರಿ ಪಾಲುದಾರಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 5 ಜನ ನಡ್ಸ್ಕೊಂಡು ಹೋಗ್ಬೋದು, 5 ಜನ ಹೂಡಿಕೆ ಮಾಡಿ ಅದರಲ್ಲಿ ಭಾಗವಹಿಸದೇ ಇರಬಹುದು. ಅಂದ್ರೆ ಏನ್ ಹೇಳ್ತೀವಿ ನಾವು ಅಂದ್ರು ಕಂಪನಿ ಮ್ಯಾನೇಜ್ಮೆಂಟ್ ಒಳಗ ಅಥವಾ ಕಾರ್ಯನಿರ್ವಹಣೆ ಒಳಗ ಯಾವುದೇ ರೀತಿ ಅವರು ಭಾಗವಹಿಸ್ತಾ ಇದ್ರ ಈಗ ಏನ್ 5 ಜನ ಇನ್ನೊಂದು 5 ಜನದ ಪರವಾಗಿ ಏನ್ ಕೆಲಸ ಮಾಡ್ತಾ ಇದಾರ ಅವ್ರಿಗೆ ಏನಾದ್ರು ಮಾಡಿ ನಾವು ಸ್ಯಾಲರಿ ಕೊಡ್ಬೇಕು ಅಥವಾ ಕಮಿಷನ್ ಏನಾದ್ರು ಬಂದ ಲಾಭದೊಳಗೆ ಏನಾದ್ರು ಕಮಿಷನ್ ನೀವು ಹೇಳ್ಬೇಕು ಅನ್ನೋದನ್ನ ನೀವು ಪಾಲುದಾರಿಕೆ ಕರಾರ ಪತ್ರದೊಳಗೆ ಬರ್ದಿರ್ಬೇಕು. ಅದರ್ವೈಸ್ ಎನಿ ಅದರ್ ರೆಮ್ಯುನರೇಷನ್ ಅಂತ ಪೇಬಲ್ ಟು ಎನಿ ಪಾರ್ಟ್ನರ್ ಫಾರ್ ಎನಿ ಎಕ್ಸ್ಟ್ರಾ ವರ್ಕ್ ಡನ್ ಫಾರ್ ದ ಫರ್ಮ್. ಸಂಸ್ಥೆಗೋಸ್ಕರ ಅವ್ರು ಏನಾದ್ರು ದುಡಿದಿದ್ರ ಅವ್ರಿಗೆ ಏನಾರ ಸ್ಯಾಲರಿ ಕೊಡ್ಬೇಕು ಅನ್ನೋದಿದ್ದು ವಿಚಾರ ಇದ್ರ ನೀವು ಅದನ್ನ ಮೊದಲೇ ಕರಾರು ಪತ್ರದೊಳಗ ಬರ್ದಿರ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲಾ ಪಾಲುದಾರರು ಕ್ರಿಯಾಶೀಲ ಪಾಲುದಾರಾಗಿ ಸಂಸ್ಥೆನ ನಡೆಸ್ಕೊಂಡು ಹೋಗೋ ಚಾನ್ಸಸ್ ಕಡಿಮೆ ಇದ್ದು ಕೇವಲ ಕೆಲವೇ ಪಾಲುದಾರರು ಏನ್ ಮಾಡ್ತಾರ ಅಂತಂದ್ರ ವ್ಯವಹಾರ ನಡ್ಸ್ಕೊಂಡು ಹೋಗ್ತಾರ. ಉಳಿದ ಪಾಲುದಾರ ಏನ್ ಮಾಡ್ತಾರ ಅಂತಂದ್ರ ಹಣವನ್ನ ಹೂಡಿಕೆ ಮಾಡಿ ಆ ವ್ಯವಹಾರದ ಮ್ಯಾನೇಜ್ಮೆಂಟ್ ಒಳಗ ಯಾವುದೇ ರೀತಿ ತಮ್ಮ ಪಾತ್ರವನ್ನ ವಹಿಸೋದಿಲ್ಲ ಅಥವಾ ಕೆಲಸ ಮಾಡೋದಿಲ್ಲ. ಕೇವಲ ಹೂಡಿಕೆಯನ್ನ ಮಾಡಿರ್ತಾರ, ಆದ್ರೆ ಆ ಸಂಸ್ಥೆಗೆ ಪಾಲುದಾರರಾಗಿರ್ತಾರ. ಬಂದ ಲಾಭ ನಷ್ಟಕ್ಕೆ ಅವರು ಬಾಧ್ಯಸ್ಥರಾಗಿರ್ತಾರ. ಲಾಭ ಬಂದ್ರೆ ಹಂಚಿಕೊಳ್ತಾರ, ನಷ್ಟ ಬಂದ್ರವನ್ನು ಅವರು ತುಂಬಿಕೊಡ್ಬೇಕಾಗ್ತತಿ. ದೆನ್ ಪಾಯಿಂಟ್ ನಂಬರ್ 12, ದ ರೈಟ್ಸ್ ಅಂಡ್ ಡ್ಯೂಟೀಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಪಾರ್ಟ್ನರ್ಸ್ ಅಂತ ಹೇಳಿದಾರೆ. ಅವ್ರ ಹಕ್ಕುಗಳೇನು, ಕರ್ತವ್ಯಗಳೇನು ಅಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ, ಹೊಣೆಗಾರಿಕೆಗಳೇನು ಅನ್ನೋದನ್ನ ನೀವು ಬರ್ದಿರ್ಬೇಕು. ದೆನ್ ಪಾಯಿಂಟ್ ನಂಬರ್ 13, ದ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್. ಯಾವ ಮೆಥಡ್, ಯಾವ ಪದ್ಧತಿನ ನೀವು ಫಾಲೋ ಮಾಡ್ತೀರಿ ನಾವು ಹೇಳಿ ಡಿಸ್ಕಸ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಯಾವ ಮೆಥಡ್ ಅನ್ನು ಫಾಲೋ ಮಾಡ್ತಾರೆ. ನಂಬರ್ 1 ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತಿದೆ. ನಂಬರ್ 2 ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತಿದೆ. ಯಾವ ಮೆಥಡ್ಸ್ ಅನ್ನು ಅವ್ರು ಫಾಲೋ ಮಾಡ್ತಾರೆ ಅನ್ನೋದನ್ನ ಅದ್ರಾಗ ಪಾಲುದಾರಿಕೆ ಕರಾರ ಪತ್ರದೊಳಗ ಬರೆದಿರ್ಬೇಕು. ಅಂಡ್ ಪಾಯಿಂಟ್ ನಂಬರ್ 14 ಹೇಳ್ತಾನೆ, ದ ರೇಷಿಯೋ ಇನ್ ವಿಚ್ ದ ಲಾಸಸ್ ಅರೈಸಿಂಗ್ ಔಟ್ ಆಫ್ ದ ಇನ್ಸಾಲ್ವೆನ್ಸಿ ಆಫ್ ಅ ಪಾರ್ಟ್ನರ್ ಈಸ್ ಟು ಬಿ ಬೋರ್ನ್ ಬೈ ದ ಸಾಲ್ವೆಂಟ್ ಪಾರ್ಟ್ನರ್ಸ್ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ಅ ಕಾನ್ಸೆಪ್ಟ್. ಇಲ್ಲೇ ನಿಮ್ಗ ಈ ವರ್ಷದ ಅಂದ್ರೆ ದ್ವಿತೀಯ PUC ಈಗೇನ್ ಸಿಲೆಬಸ್ ಐತಲ್ಲ ಇದ್ರೊಳಗೆ ಏನು ಈ ವಿಚಾರವಾಗಿ ಏನಾದ್ರು ಪ್ರಾಬ್ಲಮ್ಸ್ ನಾವೇನ್ ರೇಸ್ ಮಾಡಿಲ್ಲ. ಬಟ್ ನೀವು ಏನ್ ಹೇಳ್ತೀವಿ ಡಿಗ್ರಿ ಹೋದಾಗ BCom ಪ್ರಥಮ ವರ್ಷದೊಳಗ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗ ಈ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾನೆ. ಇನ್ಸಾಲ್ವೆನ್ಸಿ ಆಫ್ ಅ ಪಾರ್ಟ್ನರ್ ಬಗ್ಗೆ ಒಂದು ಚಾಪ್ಟರ್ ಸಪರೇಟ್ ಆಗಿದೆ. ಇನ್ಸಾಲ್ವೆನ್ಸಿ ಅಂದ್ರೆ ಏನಂದ್ರ ಏನ್ ಹೇಳ್ತ ದಿವಾಳಿತನ ಅಂತ ಶಬ್ದ ಬಳಸೋದಕ್ಕಿಂತ ಇನ್ನೇನಾಗ್ತದೆ ಅಂದ್ರೆ ಸಪೋಸ್ ವ್ಯವಹಾರಿ ಸಂಸ್ಥೆ ನಷ್ಟವನ್ನ ಅನುಭವಿಸಿದ್ರ, ಯಾವುದು ಪಾಲುದಾರಿಕೆ ಸಂಸ್ಥೆ ನಷ್ಟವನ್ನ ಅನುಭವಿಸಿ ಆ ನಷ್ಟವನ್ನ ಯಾರು ತುಂಬಿಕೊಡ್ಬೇಕಂದ್ರ ಪಾಲುದಾರರಿಗೆ ತುಂಬಿಕೊಡ್ಬೇಕು. ಎಲ್ಲಿಂದ ತುಂಬಿಕೊಡ್ಬೇಕು? ತಮ್ಮಲ್ಲಿ ಏನ್ ಹೂಡಿಕೆ ಮಾಡಿರ್ತಲ್ಲ ಅದ್ರ ಹಣ ಅಂತ ಕೊಡ್ಲಿ, ಅಥವಾ ಸಂಸ್ಥೆಯಿಂದ ಏನು ಹಣ ಇರ್ತದ ಕ್ಯಾಶ್ ಇರ್ತದೆ ಅಲ್ಲಿಂದ ತುಂಬಿಕೊಡ್ಬೋದು. ಇಲ್ಲಿ ಏನ್ ಎಕ್ಸಾಂಪಲ್ ಬರುತ್ತೆ, ಇಲ್ಲಿ ಏನ್ ವಿಷಯ ಬರುತ್ತೆ ಅಂದ್ರೆ ಇನ್ಸಾಲ್ವೆನ್ಸಿ ಅಂದ್ರ ಕಂಪನಿಯ ಆಸ್ತಿಗಿಂತ ಅಥವಾ ಕಂಪನಿ ಏನು ನಿಮ್ಮ ಬಿಸಿನೆಸ್ ಏನಿದೆ ಅದ್ರೊಳಗೆ ಎಷ್ಟು ಹಣ ಇದೆ ಅದಕ್ಕಿಂತ ಜಾಸ್ತಿ ಏನ ನಷ್ಟವನ್ನ ಅನುಭವಿಸಿರ್ತೈತಿ. ಸಪೋಸ್ ನಿಮ್ ಬಿಸಿನೆಸ್ ಟೋಟಲ್ ವರ್ತ್ ಅಂದ್ರೆ ಒಟ್ಟು ಮೌಲ್ಯ ಒಂದು 5 ಲಕ್ಷ ರೂಪಾಯಿ ನಿಮ್ದು ಬಿಸಿನೆಸ್ ಐತಿ. ಎಲ್ಲಾ ನಿಮ್ದು ಆಸ್ತಿಗಳನ್ನ ವ್ಯಾಲ್ಯೂಯೇಷನ್ ಮಾಡಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡಿ, ಮಷಿನರಿ ವ್ಯಾಲ್ಯೂಯೇಷನ್ ಎಲ್ಲ ಚೆಕ್ ಮಾಡಿದ್ರು 5 ಲಕ್ಷ ರೂಪಾಯಿ ನಿಮ್ದು ವ್ಯಾಲ್ಯೂ ಐತಿ ಬಿಸ್ನೆಸ್. ಸಪೋಸ್ ಇದು ಏನಾದ್ರು ಮಾಡಿ ಲಾಸ್ ಇನ್ಕರ್ ಆಗಿ ಒಂದ್ 10 ಲಕ್ಷ ರೂಪಾಯಿ ಲಾಸ್ ಒಳಗೆ ಬಿತ್ತು. 10 ಲಕ್ಷ ರೂಪಾಯಿ ಲಾಸ್ ಒಳಗಿದ್ರೆ ನಿಮ್ಮ ಹತ್ರ ಇರೋದು 5 ಲಕ್ಷ ರೂಪಾಯಿ. ಎಲ್ಲಾ ನಿಮ್ಮ ಏನೋ ಸಂಸ್ಥೆ ಟೋಟಲ್ ಓವರ್ ಆಲ್ ವ್ಯಾಲ್ಯೂಯೇಷನ್ 5 ಲಕ್ಷ ರೂಪಾಯಿ ತುಂಬಿಕೊಡಕ್ ಎಲ್ಲರೂ ಸಮತ್ರ ಅದಾರ. ಎಲ್ಲಾನ ಆಸ್ತಿ ಏನೇನ್ ಲ್ಯಾಂಡ್ ಐತಿ, ಮಷಿನರಿ ಐತಿ, ಕ್ಯಾಶ್ ಐತಿ ಎಲ್ಲ ತಗೊಂಡ್ಬಂದು ಏನ್ ಮಾಡ್ತೀರಿ 5 ಲಕ್ಷ ರೂಪಾಯಿ ಕೊಡಾಕ ನಿಮ್ಗ ಸಾಮರ್ಥ್ಯ ಐತಿ. ಹಂಗಾದ್ರ ಮುಂದೆ ಏನಾಗುತ್ತೆ, ಮುಂದಿನ 5 ಲಕ್ಷ ರೂಪಾಯಿ ತುಂಬಿಕೊಡೋರು ಯಾರು? ಅಲ್ಲಿ ಬರ್ತೈತಿ ಇನ್ಸಾಲ್ವೆನ್ಸಿ. ಇನ್ಸಾಲ್ವೆನ್ಸಿ ಅಂದ್ರ ಅದನ್ನ ಸಾಲ್ವ್ ಮಾಡಾಕ ಯಾರು ಕೆಪೇಬಲ್ ಇಲ್ಲ. ಪಾಲ್ದಾರ ಒಂದು 4 ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಈ 5 ಲಕ್ಷ ರೂಪಾಯಿನ 4 ಜನ ಸೇರಿ ಸಮಸ್ಯೆ ಬಗೆಹರಿಸ್ಬೇಕು. ಇಲ್ಲಿ ಏನಾಗತ್ತಂತಂದ್ರ ಕೆಲವೊಬ್ಬರು ಪಾಲುದಾರರ ಹತ್ರ ಕೊಡ್ಲಿಕ್ಕೆ ಏನೂ ಇರೋದಿಲ್ಲ, ಅವ್ರ ಸ್ವಂತ ಆಸ್ತಿನೂ ಇರೋದಿಲ್ಲ, ಅವ್ರ ಹೆಸರಲ್ಲಿ ಯಾವುದೇ ಪ್ರಾಪರ್ಟಿ ಇರೋದಿಲ್ಲ, ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಅಂತ ಸಮಯದೊಳಗ 4 ಜನ ಅದಾರ ಅಂತಂದ್ರ ಅದರ ಒಬ್ಬನು ಅಥವಾ ಇಬ್ರು ಏನಾದ್ರು ಮಾಡಿ ಅವ್ರ ಹತ್ರ ದುಡ್ಡು ಇಲ್ಲ, ಅವ್ರ ಹತ್ರ ಯಾವುದೇ ರೀತಿ ಸ್ವಂತ ಆಸ್ತಿ ಇಲ್ಲ, ಅವ್ರ ಹತ್ರ ಏನೂ ಇಲ್ಲ ಅಂತಂದಾಗ ಉಳಿದ ಇಬ್ರುನು ಸೇರಿ ತಮ್ಮದೇನ್ ಲಾಸ್ ಐತಲ್ಲ ಅದು ಮತ್ತು ಉಳಿದ ಇಬ್ರಿಗೆ ಏನ್ ಕೊಡಾಕ್ ಲಾಸ್ ಕೊಡಕ್ ಸಮರ್ಥರು ಇಲ್ಲಲ್ಲ
ಅವ್ರ ಲಾಸ್ ಅನ್ನು ಇವರೇ ತುಂಬಿಕೊಡ್ಬೇಕು. ಇದೊಂದು ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಕರಿತೀವಿ, ಅನಿಯಮಿತ ಹೊಣೆಗಾರಿಕೆ ಅಂತ ಕರಿತೀವಿ ನಾವು, ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ದಿಸ್ ಇಸ್ ಕಾನ್ಸೆಪ್ಟ್. ಇದು ಬಹಳ ಸಮಯ ಹಿಡಿದಿದ್ದು, ಇದ್ರ ಮೇಲೆ ಒಂದು ಚಾಪ್ಟರ್ ಇಟ್ಟಾರ. ಎಲ್ಲಿ ನಿಮ್ದು ಬಿಕಾಮ್ ಫಸ್ಟ್ ಇಯರ್ ಒಳಗೆ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಐತಿ, ವಿಲ್ ಸ್ಟಡಿ ಇನ್ ಯುವರ್ ಡಿಗ್ರಿ. ಅಂಡ್ ದ ಲಾಸ್ಟ್ ಒನ್, ಪ್ರೊಸೀಜರ್ ಟು ಬಿ ಫಾಲೋಡ್ ಇನ್ ಕೇಸ್ ಆಫ್ ಅಡ್ಮಿಷನ್, ರಿಟೈರ್ಮೆಂಟ್ ಅಂಡ್ ಡೆತ್ ಆಫ್ ಅ ಪಾರ್ಟ್ನರ್. ಸೊ ಇದ್ರ ಮೇಲೆ ಏನ್ ಹೇಳಿದಾವು ಮುಂದೆ ಚಾಪ್ಟರ್ ಇದಾವು, ಯಾವ್ಯಾವ ಪ್ರೊಸೀಜರ್ ಯಾವ್ಯಾವ ಪದ್ಧತಿಗಳನ್ನ ಫಾಲೋ ಮಾಡ್ತೀರಿ ನೀವು. ಯಾವಾಗ ಹೊಸದಾಗಿ ಪಾಲುದಾರ ಯಾರಾದ್ರೂ ಅಡ್ಮಿಷನ್, ಹೊಸದ ನೋಂದಣಿಗೆ ಯಾರಾದ್ರೂ ಬಂದ್ರ, ಅಥವಾ ಇದ್ದ ಪಾಲುದಾರ ನಾನು ಸಂಸ್ಥೆಯನ್ನು ಬಿಟ್ಟು ಹೋಗ್ತೀನಿ, ನಾನು ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ ಅಂದ್ರೆ ಅವ್ನ ಹೆಂಗ ನೀವು ಬಿಟ್ಟು ಕೊಡ್ತೀರಿ. ಆದ್ರೆ ಸಪೋಸ್ ಇನ್ ಕೇಸ್ ಬಿಸ್ನೆಸ್ ನಡೀತಾನೆ ಇರ್ತೈತಿ, ಅನ್ಫಾರ್ಚುನೇಟ್ಲಿ ಡೆತ್ ಇಸ್ ಅನ್ಸರ್ಟನ್, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿಧಾನ ಅನ್ನೋದು ಅದು ನಮಗೆ ಹೇಳಿ ಕೇಳಿ ಬರೋದಿಲ್ಲ, ಅನ್ಸರ್ಟನ್ ಆಗತ್ತ, ಅನಿಶ್ಚಿತತೆಯಿಂದ ಕೂಡಿರ್ತೈತಿ. ಅವಾಗ ಯಾವ ರೀತಿ ಅವ್ರ ಅಕೌಂಟ್ ಅನ್ನ ನೀವು ಕ್ಲೋಸ್ ಮಾಡ್ತೀರಿ, ಅವ್ರು ಹೂಡಿದ ಬಂಡವಾಳವನ್ನು ಹೆಂಗ ರಿಟರ್ನ್ ಮಾಡ್ತೀರಿ, ಆಮೇಲೆ ಅವ್ರಿಗೇನಾದ್ರೂ ಸಂಸ್ಥೆ ಒಳಗೆ ಲಾಭ ಇದ್ರೆ ಯಾವ ಶೇರ್ ಒಳಗೆ ಅವ್ರಿಗೆ ಲಾಭವನ್ನ ಕೊಡ್ತೀರಿ ಅನ್ನೋದನ್ನ ಈ ಪಾಲುದಾರಿಕೆಯ ಕರಾರು ಪತ್ರದೊಳಗ ನಾವು ಮೆನ್ಷನ್ ಮಾಡ್ಬೇಕು. ಈ ಎಲ್ಲ ವಿಷಯಗಳನ್ನ ಮೆನ್ಷನ್ ಮಾಡಿದ್ರ ಮುಂಬರುವ ಏನ್ ಹೇಳ್ತೀವಿ ನಾವು ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ಏನಾದ್ರು ಸಮಸ್ಯೆ ಹುಟ್ಟಿಕೊಂಡ್ರ ಏನು ಲಾಭ ನಷ್ಟವನ್ನು ಹಂಚಿಕೆ ಆಗಿರ್ಬೋದು, ಅದ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಲೋನ್, ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ದಿಸ್ ಮೇಜರ್ ಆಸ್ಪೆಕ್ಟ್ಸ್ ಏನದಾವಲ್ಲ ಅದ್ರ ಬಗ್ಗೆ ಸಮಸ್ಯೆ ಹುಟ್ಕೊಂಡ್ರ ಇದನ್ನ ರೆಫರ್ ಮಾಡಿದ್ರ ಕರಾರ ಪತ್ರದೊಳಗೆ ಏನೇನ್ ಬರ್ಕೊಂಡಿಪ್ಪ, ಅದಕ್ಕೆ ಎಲ್ಲಾರು ಎಷ್ಟು ಜನ ಸಹಿ ಮಾಡಿರಿ, ಎಷ್ಟು ಜನ ಒಪ್ಪಿಗೆ ವ್ಯಕ್ತಪಡಿಸಿರಿ ಅನ್ನೋದು ಗೊತ್ತಾಗುತ್ತೆ. ಸೊ ಫಾಲೋಯಿಂಗ್ ಅದರ್ವೈಸ್ ಏನ್ ಹೇಳ್ತಾ ಪಾರ್ಟ್ನರ್ಶಿಪ್ ಡೀಡ್ ಅನ್ನ ನೀವು ಬರೆದಿಟ್ಟು ಕರಾರು ಪತ್ರದೊಳಗೆಲ್ಲ ಈ ಮಾಹಿತಿಗಳನ್ನು ಬರೆದಿಟ್ಟು ಎಲ್ಲರೂ ಪಾಲುದಾರರು ಸಹಿ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಮುಂದೆ ಉದ್ಭವ ಆಗುದಿಲ್ಲ. ಉದ್ಭವ ಆದ್ರೂ ನಮ್ಗೆ ಅದ ಏನ್ ಮಾಡ್ಬೋದು, ಸೊಲ್ಯೂಷನ್ ಪರಿಹಾರ ಕಂಡು ಹಿಡಿಲಿಕ್ಕೆ ಈ ಪಾಲುದಾರ ಕರಾರು ಪತ್ರ ಸಹಾಯ ಆಗ್ತೈತಿ ಅನ್ನೋದನ್ನ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ಪಾಲುದಾರಿಕೆ ಕರಾರು ಪತ್ರದ ಬಗ್ಗೆ ಸಂಪೂರ್ಣ ವಿವರಣೆ ನೀಡಲಾಗಿದೆ.